ತನ್ನ ಸಾಮ್ರಾಜ್ಯಶಾಹಿ ದಾಹಕ್ಕೆ ಇರಾನ್ ಅನ್ನ ಮಟ್ಟ ಹಾಕುತ್ತೇನೆಂದಿತ್ತು ಅಮೆರಿಕ. ರಾತ್ರೋರಾತ್ರಿ ದಾಳಿ ಮಾಡಿ ಕಟ್ಟರ್ವಾದಿಯಾಗಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನೇ ಕೊಂದಿತ್ತು. ಆದರೆ ಆಗಿದ್ದೇ ಬೇರೆ. ಕಟ್ಟರ್ವಾದಿ ಅಂತ್ಯವಾದರೂ ಕಡು ಕಟ್ಟರ್ವಾದಿಗಳ ಕೈಗೆ ಇರಾನ್ನ ಆಡಳಿತ ಸಿಲುಕಿದೆ. ತನ್ನ ದೇಶದ ಪ್ರಜೆಗಳನ್ನಲ್ಲದೆ ಇರಾಕ್ನಲ್ಲಿ ಲಕ್ಷಾಂತರ ಜನರನ್ನು ಕೊಂದ ರೆಜಾಯಿ ಅಂತವರು ಸೇನೆಯ ಉನ್ನತ ನಾಯಕರಾಗಿದ್ದಾರೆ. ಶತ್ರುಗಳ ಕಣ್ಣಿಗೆ ಬದಲಾಗಿ ಅವರ ತಲೆ ಕೈಕಾಲುಗಳನ್ನೇ ಕಡಿಯಲಾಗುವುದು ಎಂದು ಎಚ್ಚರಿಕೆ ನೀಡುತ್ತಿರುವ ಕಟ್ಟರ್ವಾದಿಗಳು. ಇಡೀ ಮಧ್ಯಪ್ರಾಚ್ಯವನ್ನ ಮತ್ತೊಂದು ಭೀಕರ ಪ್ರಪಾತದಂಚಿಗೆ ತಳ್ಳಿದ ಅಮೆರಿಕ, ಇಸ್ರೇಲ್. ವಿನಾಶದತ್ತ ಜಗತ್ತು. ನೋಡಿ, ಇಲ್ಲಿದೆ ಫುಲ್ ಡೀಟೇಲ್ಸ್. ವೀಕ್ಷಕರೇ ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಇರಾನ್ನ ಉನ್ನತ ನಾಯಕರನ್ನ ಹತ್ಯೆಗೈದ್ರೆ ಆ ದೇಶದ ಆಡಳಿತ ವ್ಯವಸ್ಥೆ ಕುಸಿದು ಬೀಳ್ತದೆ ಅಥವಾ ಅಮೆರಿಕ ಮತ್ತು ಇಸ್ರೇಲ್ನ ಹಿತಾಸಕ್ತಿಗಳಿಗೆ ತಲೆಬಾಗುವ ಮಾತುಕತೆಗೆ ಸಿದ್ಧವಿರುವ ನಾಯಕರು ಅಧಿಕಾರಕ್ಕೆ ಬರುತ್ತಾರೆ ಎಂಬುದು ಅಮೆರಿಕದ ಲೆಕ್ಕಾಚಾರವಾಗಿತ್ತು. ಇದೇ ಉದ್ದೇಶದಿಂದ ವಾಯುದಾಳಿಯನ್ನು ನಡೆಸಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಸೇರಿದಂತೆ ಹಲವು ಉನ್ನತ ಮಟ್ಟದ ನಾಯಕರನ್ನ ಹತ್ಯೆ ಮಾಡಲಾಯಿತು. ಆದರೆ ಈ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆ ಕೆಳಗಾಗಿದ್ದು, ಈ ಹತ್ಯೆಗಳು ಇರಾನ್ನಲ್ಲಿ ಕಟ್ಟರ್ವಾದಿಗಳನ್ನು ನಿವಾರಿಸುವ ಬದಲು ಕಡು ಕಟ್ಟರ್ವಾದಿಗಳು ಮತ್ತು ವಿನಾಶಕಾರಿ ಸಿದ್ಧಾಂತವನ್ನು ನಂಬುವವರನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ಮಾಡಿದೆ. ಈ ಬೆಳವಣಿಗೆಯು ಪಶ್ಚಿಮ ಏಷ್ಯಾದ ಶಾಂತಿಯ ಭರವಸೆಯನ್ನು ಕಮರಿಸಿದೆ. ಮಾರ್ಚ್ 13ರಂದು ಇರಾನ್ನ ರಾಜಧಾನಿ ಟೆಹರಾನ್ನ ಎನ್ಕೆಲಾಬ್ ಚೌಕದಲ್ಲಿ ಬೃಹತ್ ಜಾಹೀರಾತು ಫಲಕವೊಂದು ಪ್ರತ್ಯಕ್ಷವಾಯಿತು. ಅದರಲ್ಲಿ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಅವರು ಸಮರ ಕಂದಕದಲ್ಲಿ ನಿಂತು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ಕಮಾಂಡರ್ಗಳಿಗೆ ಶತ್ರುಗಳ ಮೇಲೆ ಕ್ಷಿಪಣಿ ಉಡಾವಣೆ ಮಾಡಲು ಸೂಚಿಸುತ್ತಿರುವ ಚಿತ್ರವಿತ್ತು. ಯಹೂದಿ ಬುಡಕಟ್ಟುಗಳ ವಿರುದ್ಧ ಐತಿಹಾಸಿಕ ವಿಜಯ ಸಾಧಿಸಿದ ಇಸ್ಲಾಂನ ಪೂಜ್ಯ ವ್ಯಕ್ತಿ ಇಮಾಮ್ ಅಲಿ ಅವರಿಗೆ ಮೊಜ್ತಬಾರನ್ನು ಹೋಲಿಸಿ ಈ ಕ್ಷಿಪಣಿ ದಾಳಿಯ ಕಾರ್ಯಾಚರಣೆಯು ದೈವಿಕ ಪ್ರೇರಿತ ಎಂದು ಬಿಂಬಿಸಲಾಗಿತ್ತು. ಇರಾನ್ನ ವಿರೋಧಿಗಳ ಪಾಲಿಗೆ ಇದೊಂದು ಅತಿದೊಡ್ಡ ದುಸ್ವಪ್ನವಾದ ಸಾಕ್ಷಾತ್ಕಾರದಂತಿತ್ತು. ಮಿಲಿಟರಿ ಆಡಳಿತವಿರುವ ಯುವ ಕಟ್ಟರ್ವಾದಿ ನಾಯಕತ್ವದ ಮತ್ತು IRGC ಪಡೆಗಳು ಇನ್ನಷ್ಟು ಪ್ರಬಲವಾಗಿರುವ ಇರಾನ್ ಈಗ ವಿಶ್ವದ ಮುಂದಿದೆ. ಇರಾನ್ನ ಈ ನೂತನ ನಾಯಕತ್ವವು ದೇಶದೊಳಗಾಗಲಿ ಅಥವಾ ವಿದೇಶಗಳಲ್ಲಾಗಲಿ ಯಾವುದೇ ರೀತಿಯ ರಾಜಕೀಯ ರಾಜಿ ಮಾಡಿಕೊಳ್ಳಲು ಸಿದ್ಧವಿಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧದ 1 ತಿಂಗಳ ನಂತರ ನೂತನ ನಾಯಕತ್ವವನ್ನು ಹೆಚ್ಚು ಸಮಂಜಸ ಅಂತ ಕರೆದಿದ್ರು. ವಾಸ್ತವ ಭಿನ್ನವಾಗಿದೆ. ಇಸ್ರೇಲ್ ಸೇನಾ ಗುಪ್ತಚಾರ ವಿಭಾಗದ ಇರಾನ್ ಡೆಸ್ಕ್ನ ಮಾಜಿ ಮುಖ್ಯಸ್ಥ ಡ್ಯಾನಿಸ್ ಸಿಟ್ರಿನೋವಿಚ್ ಹೇಳುವಂತೆ ಯುದ್ಧವು ಆಡಳಿತವನ್ನು ಬದಲಾಯಿಸಿದೆ, ಆದರೆ ಅದು ಕೆಟ್ಟದಾಗಿದೆ. ಯುದ್ಧಕ್ಕೂ ಮುನ್ನ ಇರಾನ್ ಜನರು ಎದುರಿಸುತ್ತಿದ್ದ ಪರಿಸ್ಥಿತಿಗಿಂತಲೂ ಭೀಕರವಾದ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ ಎಂದಿದ್ದಾರೆ. ತಂದೆ ಅಲಿ ಖಮೇನಿ ಮತ್ತು ಕುಟುಂಬದ ಇತರ ಸದಸ್ಯರನ್ನ ಬಲಿ ತೆಗೆದುಕೊಂಡ ವಾಯುದಾಳಿಯಿಂದ ಪಾರಾಗಿ ಧರ್ಮಗುರುಗಳ ಮಂಡಳಿಯಿಂದ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾದ 56 ವರ್ಷದ ಮೊಜ್ತಬಾ ಖಮೇನಿ ನೇಮಕಗೊಂಡಾಗಿನಿಂದಲೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ದಾಳಿಯಲ್ಲಿ ಅವರು ತೀವ್ರವಾಗಿ ಗಾಯಗೊಂಡಿದ್ದು ದೈನಂದಿನ ಆಡಳಿತದಲ್ಲಿ ಭಾಗವಹಿಸುತ್ತಿಲ್ಲ ಎಂಬ ಊಹಾಪೋಹಗಳು ಕೂಡ ಇವೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸುತ್ತಿರುವ ನಾಯಕರು ಇರಾನ್ನ ಮಿಲಿಟರಿ, ಇಂಧನ ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ನಿರಂತರ ಬಾಂಬ್ ದಾಳಿಯ ನಡುವೆಯೂ ಬಗ್ಗಿಲ್ಲ. ಬದಲಾಗಿ ದೇಶದೊಳಗಿನ ವಿರೋಧ ಪಕ್ಷಗಳನ್ನು ಬಂಧನ, ಮರಣದಂಡನೆಗಳ ಮೂಲಕ ಹತ್ತಿಕ್ಕುತ್ತಿದ್ದಾರೆ ಮತ್ತು ಬೀದಿಗಿಳಿಯುವ ಪ್ರತಿಭಟನಾಕಾರರಿಗೆ ಗುಂಡೇಟಿನ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಯುದ್ಧವನ್ನು ಶೀಘ್ರವಾಗಿ ಕೊನೆಗೊಳಿಸುವ ಬದಲು ಈ ಹೊಸ ನಾಯಕರು ನೆರೆಯ ಅರಬ್ ರಾಷ್ಟ್ರಗಳ ಮೇಲೆ ಸತತ ದಾಳಿಯನ್ನು ಆರಂಭಿಸಿದ್ದಾರೆ. ಜಾಗತಿಕ ತೈಲ ಪೂರೈಕೆಯ 20% ಸಾಗಣೆಯಾಗುವ ಹಾರ್ಮುಜ್ ಜಲಸಂಧಿಯ ಮೇಲಿನ ತಮ್ಮ ನಿಯಂತ್ರಣವನ್ನು ಅವರು ಹೊಸ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ. ಇತ್ತೀಚೆಗೆ ಅಮೆರಿಕದೊಂದಿಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ವಿಫಲ ಮಾತುಕತೆಗೆ ಕಳುಹಿಸಲಾದ ಇರಾನ್ ನಿಯೋಗದಲ್ಲಿ ಸಂಪ್ರದಾಯವಾದಿ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಮತ್ತು ಪಾಶ್ಚಿಮಾತ್ಯ ದೇಶದೊಂದಿಗಿನ ಸಂವಾದವನ್ನು ತೀವ್ರವಾಗಿ ವಿರೋಧಿಸುವ ಅಲಿ ಬಗೇರಿ ಖಾನಿ ಅವರಂತಹ ನಾಯಕರು ಇದ್ದರು. ಯುದ್ಧದ ನಷ್ಟದಿಂದಾಗಿ ಒಪ್ಪಂದಕ್ಕೆ ಬರಲೇಬೇಕಾದ ಆರ್ಥಿಕ ಒತ್ತಡವಿದ್ದರೂ ಅಮೆರಿಕ ಇರಾನ್ ನಡುವಿನ ದ್ವೇಷ ಮುಂದುವರಿಯುವ ಲಕ್ಷಣಗಳೇ ಇಲ್ಲಿ ಸ್ಪಷ್ಟವಾಗಿದೆ. ಮೊಜ್ತಬಾ ಖಮೇನಿ ಯುವಕರಾಗಿದ್ದಾಗಿನಿಂದಲೂ ತೆರೆಮರೆಯಲ್ಲಿಯೇ ಕಠಿಣ ನಿಲುವಿನ ಅಧಿಕಾರವನ್ನು ಬೆಳೆಸಿದವರು. ತಮ್ಮ ತಂದೆಯ ಕಚೇರಿಯಲ್ಲಿಯೇ ಅನಧಿಕೃತ ಹುದ್ದೆಯಲ್ಲಿದ್ದರೂ ಅವರು IRGC ಮತ್ತು ಬಸಿಜ್ ಪಡೆಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು. ಅವರು ಹಬೀಬ್ ಸರ್ಕಲ್ ಎಂಬ ವಿಶ್ವಾಸಾರ್ಹ ಮಿತ್ರರ ಜಾಲವನ್ನು ಅವಲಂಬಿಸಿದ್ದಾರೆ. ಈ ಜಾಲವು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಎಂದು ಅಮೆರಿಕದ ಕಾಂಗ್ರೆಸ್ ಮಸೂದೆಯೊಂದು ಉಲ್ಲೇಖಿಸಿದೆ. ಇರಾಕ್ ಯುದ್ಧದ ಅನುಭವಿಗಳನ್ನು ಒಳಗೊಂಡ ಈ ಜಾಲವು ಇಂದು ಇರಾನ್ನ ಗುಪ್ತಚಾರ ಮತ್ತು ಭದ್ರತಾ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಇರಾನ್ನ ಈ ಹೊಸ ನಾಯಕತ್ವದ ನೇಮಕಾತಿಗಳು ಅವರ ಕ್ರೂರತೆಯನ್ನು ಪ್ರತಿಬಿಂಬಿಸ್ತಾ ಇವೆ. ನೂತನ ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥ ಮೊಹಮ್ಮದ್ ಬಗೇರ್ ಜೊಲ್ಫದರ್ ಹಿಂಸಾತ್ಮಕ ಹಿನ್ನೆಲೆ ಹೊಂದಿದವರು. ಕ್ರಾಂತಿಗಿಂತ ಮುಂಚೆ ಅಮೆರಿಕದ ಪೆಟ್ರೋಲಿಯಂ ಎಂಜಿನಿಯರ್ ಮತ್ತು ಇಬ್ಬರು ಪೊಲೀಸರ ಹತ್ಯೆಯಲ್ಲಿ ಇವರು ಭಾಗಿಯಾಗಿದ್ದವರು.
ಇರಾನ್ ಶತ್ರುಗಳ ಮೇಲೆ ದಾಳಿ ಮಾಡಲು ವಿದೇಶಿ ಉಗ್ರರಿಗೆ ತರಬೇತಿ ನೀಡುವ ಕುದ್ಸ್ ಫೋರ್ಸ್ ಸ್ಥಾಪನೆಯಲ್ಲಿ ಇವರ ಪಾತ್ರವಿದೆ. ಅಮೆರಿಕದೊಂದಿಗಿನ ಮಾತುಕತೆಗಳಲ್ಲಿ ಇವರದೇ ಅಂತಿಮ ನಿರ್ಧಾರವಾಗಿರ್ತದೆ. ಇವರು ಇತ್ತೀಚೆಗೆ ಹತ್ಯೆಗೀಡಾದ ಪ್ರಾಯೋಗಿಕ ಸಂಧಾನಕಾರ ಅಲಿ ಲಾರಿಜಾನಿ ಅವರ ಸ್ಥಾನವನ್ನು ತುಂಬಿದ್ದಾರೆ. IRGCಯ ಹೊಸ ಕಮಾಂಡರ್ ಇನ್ ಚೀಫ್ ಅಹಮದ್ ವಾಹಿದಿ ಮತ್ತು ಖಮೇನಿ ಹೊಸ ಮಿಲಿಟರಿ ಸಲಹೆಗಾರ ಮೊಹಸೆನ್ ರೆಜಾಯಿ ಇಬ್ಬರು 1994ರಲ್ಲಿ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ 85 ಜನರನ್ನು ಬಲಿ ಪಡೆದ ಯಹೂದಿ ಸಮುದಾಯ ಕೇಂದ್ರದ ಬಾಂಬ್ ಸ್ಫೋಟದಲ್ಲಿ ಆರೋಪಿಗಳಾಗಿದ್ದಾರೆ. 1980ರ ದಶಕದಲ್ಲಿ ಇರಾನ್-ಇರಾಕ್ ಯುದ್ಧದಲ್ಲಿ 2.5 ಲಕ್ಷ ಜನರ ಸಾವಿಗೆ ಕಾರಣವಾದ ರೆಜಾಯಿ ಪ್ರಸ್ತುತ ಸಂಘರ್ಷದ ಕುರಿತು ಮಾತನಾಡುತ್ತಾ, ಇನ್ನು ಮುಂದೆ ಕಣ್ಣಿಗೆ ಕಣ್ಣು ಎಂಬ ಪ್ರತಿಕಾರವಿರೋದಿಲ್ಲ, ಶತ್ರುಗಳ ಕಣ್ಣಿಗೆ ಬದಲಾಗಿ ಅವರ ತಲೆ, ಕೈ ಮತ್ತು ಕಾಲುಗಳನ್ನೇ ಕಡಿಯಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಟೆನ್ನೆಸ್ಸಿ ವಿಶ್ವವಿದ್ಯಾನಿಲಯದ ತಜ್ಞ ಸಯೀದ್ ಗೋಲ್ಕರ್ ಅವರ ಪ್ರಕಾರ IRGCಯ ಅತ್ಯಂತ ವಿಪರೀತ ಗುಂಪು ಅಧಿಕಾರ ವಹಿಸಿಕೊಳ್ತಿರುವುದು ಯುದ್ಧವನ್ನು ಇನ್ನಷ್ಟು ದೀರ್ಘಗೊಳಿಸಲಿದೆ. ಮುಜ್ತಬಾ ಖಮೇನಿ ಅವರ ಕಠಿಣ ನಿಲುವು ನಿನ್ನೆಯದಲ್ಲ. ಕಾಲು ಶತಮಾನದ ಹಿಂದೆಯೇ ಸುಧಾರಣಾವಾದಿಗಳ ಜನಪ್ರಿಯತೆ ಹೆಚ್ಚಾದಾಗ ಅವರು ತೀವ್ರ ಸಂಪ್ರದಾಯವಾದಿಗಳನ್ನು ಪ್ರೋತ್ಸಾಹಿಸಲು ಆರಂಭಿಸಿದರು. 2005 ಮತ್ತು 2009ರ ಚುನಾವಣೆಗಳಲ್ಲಿ IRGC ಮತ್ತು ಬಸೀಜ್ ಪಡೆಗಳನ್ನು ಬಳಸಿ ಮೊಹಮ್ಮದ್ ಅಹಮದೀನ್ ನೆಜಾದ್ ಅವರನ್ನು ಗಲ್ಲಿಗೇರಿಸುವ ಮೂಲಕ ಚುನಾವಣಾ ದಂಗೆಯನ್ನು ನಡೆಸಿದರು ಎಂದು ಸುಧಾರಣಾವಾದಿ ನಾಯಕ ಮೆಹದಿ ಕರೂಬಿ ಆರೋಪ ಮಾಡಿದರು. 2009ರ ಜೂನ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಜನರು ಸಾಯಿ ಮುಜ್ತಬಾ, ನಿನಗೆಂದಿಗೂ ನಾಯಕತ್ವ ಸಿಗದಿರಲಿ ಎಂದು ಘೋಷಣೆ ಕೂಗಿದ್ದು ಅವರ ಮೇಲಿನ ಜನಾಕ್ರೋಶವನ್ನು ಮತ್ತು ದೇಶ ಕಟ್ಟರ್ವಾದದತ್ತ ಸಾಗಿದ್ದನ್ನು ತೋರಿಸುತ್ತದೆ. ಈ ಹೊಸ ನಾಯಕತ್ವವು ಮೈದಿಸಮ್ ಎಂಬ ಇಸ್ಲಾಮಿಕ್ ಸಿದ್ಧಾಂತದಿಂದ ಪ್ರೇರಿತವಾಗಿದೆ. ಇರಾನ್ ಕಟ್ಟರ್ವಾದಿಗಳ ಆಧ್ಯಾತ್ಮಿಕ ಪಿತಾಮಹ ಆಯತುಲ್ಲಾ ಮೊಹಮ್ಮದ್ ತಗಿ ಮೆಜ್ಬಾ ಎಜ್ಡಿ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇರಾನ್ನ ಶತ್ರುಗಳನ್ನು, ವಿಶೇಷವಾಗಿ ಇಸ್ರೇಲನ್ನು ನಾಶಪಡಿಸೋದ್ರಿಂದ ಜಗತ್ತಿಗೆ ಶಾಂತಿ ತರುವ ಇಮಾಮ್ ಮಹದಿಯ ಆಗಮನ ತ್ವರಿತವಾಗುತ್ತದೆ ಎಂಬುದು ಇವರ ಬಲವಾದ ನಂಬಿಕೆ. IRGCಯ ಹೊಸ ನೇಮಕಾತಿಗಳ 6 ತಿಂಗಳ ತರಬೇತಿಯಲ್ಲಿ ಶೇಕಡಾವಾರು 50ರಷ್ಟು ಸಮಯವನ್ನು ಈ ಸೈದ್ಧಾಂತಿಕ ಬೋಧನೆಗೆ ಮತ್ತು ಕಡ್ಡಾಯ ಓದುವಿಕೆಗೆ ಮೀಸಲಿಡಲಾಗಿದೆ. ಹಿರಿಯ ಕಮಾಂಡರ್ ಹುಸೇನ್ ಯಕ್ತಾ ಅವರು ತಾಯಂದಿರಿಗೆ ತಮ್ಮ ಮಕ್ಕಳನ್ನು ಮೈದಿಯ ಹೆಸರಿನಲ್ಲಿ ಯುದ್ಧಕ್ಕೆ ಕಳುಹಿಸುವಂತೆ ಬಹಿರಂಗವಾಗಿಯೇ ಕರೆ ನೀಡುತ್ತಿದ್ದಾರೆ. ಒಮ್ಮೆ ಅಂಚಿನಲ್ಲಿದ್ದ ಈ ಸಿದ್ಧಾಂತ ಇಂದು ಇಸ್ಲಾಮಿಕ್ ಗಣರಾಜ್ಯದ ಮತ್ತು IRGCಯ ಕೇಂದ್ರ ಬಿಂದುವಾಗಿದೆ. ಈ ಕುರಿತು ಎಚ್ಚರಿಕೆ ನೀಡುವ IRGCಯ ಮಾಜಿ ಅಧಿಕಾರಿ ಮತ್ತು ಖಮೇನಿ ಅವರೊಂದಿಗೆ ಧಾರ್ಮಿಕ ಅಧ್ಯಯನ ಮಾಡಿದ್ದ ಜುಬೇರ್ ರಜಾಬಿ, ಮುಜ್ತಬಾ ಕೇವಲ ಇಸ್ರೇಲನ್ನು ಮಾತ್ರವಲ್ಲ, ಸುನ್ನಿ ಅರಬ್ಬರನ್ನು ಶತ್ರುಗಳೆಂದು ಪರಿಗಣಿಸುವ ತೀವ್ರವಾದಿ. ಆತ ತನ್ನನ್ನು ತಾನು ಪ್ರವಾದಿತ ನಾಯಕ ಖೊರಾಸಾನಿ ಎಂದು ನಂಬಿದ್ದಾನೆ. ಯಾರಾದರೂ ಇರಾನ್ ಮತ್ತು ಈ ಪ್ರದೇಶಕ್ಕೆ ಸಂಭವಿಸಬಹುದಾದ ಅತ್ಯಂತ ಅಪಾಯಕಾರಿ ಘಟನೆ ಯಾವುದು ಎಂದು ಕೇಳಿದರೆ ಅದಕ್ಕೆ ಒಂದೇ ಉತ್ತರ, ಮುಜ್ತಬಾ ಖಮೇನಿ ಅಂತಾರೆ. ಅಮೆರಿಕ ಮತ್ತು ಇಸ್ರೇಲ್ನ ಆಡಳಿತ ಬದಲಾವಣೆಯ ತಂತ್ರವು ಇದೀಗ ಇಡೀ ಮಧ್ಯಪ್ರಾಚ್ಯವನ್ನು ಮತ್ತೊಂದು ಭೀಕರ ಪ್ರಪಾತದಂಚಿಗೆ ತಳ್ಳಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.